ಭಾರತ ಮತ್ತು ಮಾಲ್ದೀವ್ಸ್ ಸಂಬಂಧ ವೃದ್ಧಿಗೆ ಒತ್ತು ಪ್ರಧಾನಿ ಮಾಲ್ದೀವ್ಸ್ನೊಂದಿಗೆ ಇನ್ನಷ್ಟು ಬಲವಾದ ಬಾಂಧವ್ಯ ವೃದ್ಧಿಸಿಕೊಳ್ಳಲು ಭಾರತ ಎದುರು ನೋಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಪ್ರಧಾನಿ ಮೋದಿ ಅವರು 2 ದಿನಗಳ ಮಾಲ್ದೀವ್ಸ್ ಪ್ರವಾಸ ಕೈಗೊಂಡಿದ್ದರು. ಈ ವೇಳೆ ಅವರು ಇಲ್ಲಿನ ಉಪಾಧ್ಯಕ್ಷ ಹುಸೇನ್ ಮೊಹಮ್ಮದ್ ಲತೀಫ್ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ಭೇಟಿ ಮಾಡಿದರು. 2 ದೇಶಗಳ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳುವ ಸಂಬಂಧ ಲತೀಫ್ ಅವರೊಂದಿಗೆ ಮಹತ್ವದ ಮಾತುಕತೆಯನ್ನು ಮೋದಿ ನಡೆಸಿದರು. ಮಾಲ್ದೀವ್ಸ್ ಸಂಸತ್ತಿನ ಸ್ಪೀಕರ್ ಅಬ್ದುಲ್ ರೆಹಮಾನ್ ಅಬ್ದುಲ್ಲಾ ಅವರನ್ನು ಭೇಟಿ ಮಾಡಿದ ಮೋದಿ ಅವರು 2 ದೇಶಗಳ ಮಧ್ಯೆ ಸಂಸತ್ತಿನ ಸ್ನೇಹ ಗುಂಪು ಒಂದನ್ನು ರೂಪಿಸಿದ್ದನ್ನು ಸ್ವಾಗತಿಸಿದರು. ಹದಿನೇಳು ಸಂಸದರಿಗೆ ಸಂಸದ ರತ್ನ ಪ್ರಶಸ್ತಿ ಪ್ರದಾನ. ಲೋಕಸಭೆಯಲ್ಲಿ ಉತ್ತಮ ಸಾಧನೆ ಮಾಡಿದ 17 ಸಂಸದರಿಗೆ ಮತ್ತು 2 ಸಂಸದೀಯ ಸಮಿತಿಗಳಿಗೆ ಸಂಸದ ರತ್ನ 2025 ಪ್ರಶಸ್ತಿಯನ್ನು ಶನಿವಾರ ಪ್ರದಾನ ಮಾಡಲಾಯಿತು. ಭರ್ತೃಹರಿ ಮಹತಾಬ್ ಬಿಜೆಪಿ ಒಡಿಶಾ ಎನ್.ಕೆ. ಪ್ರೇಮಚಂದ್ರನ್ ಕ್ರಾಂತಿಕಾರ ಸಮಾಜವಾದಿ ಪಕ್ಷ ಕೇರಳ ಸುಪ್ರಿಯಾ ಸುಳೆ ಎನ್ಸಿಪಿ ಶರದ್ ಪವಾರ್ ಬಣ ಮಹಾರಾಷ್ಟ್ರ ಮತ್ತು ಶ್ರೀರಂಗ ಅಪ್ಪ ಬಾರ್ನೆ ಶಿವಸೇನಾ ಮಹಾರಾಷ್ಟ್ರ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. हमारे सांसदों का बहुत अपना अपने क्षेत्र को लेकर के सब चिंतित रहता है और सब काम करते हैं और हर जगह अपना एक प्रभाव छाप छोड़ते हैं. तो उसका अवार्ड जब मिलता है तो इतना मेहनत का एक तरीके से फल मिल रहा है और सांसदों का जो योगदान है उसको कभी कभी लोग दिखाई नहीं देता है, पता नहीं चलता है. तो आज ये बड़ा अच्छा दिन है कि हमारे प्राइम फाउंडेशन इन्होंने बहुत अच्छा से एक कार्यक्रम रखा और कई सांसदों को अपना अच्छा काम के लिए अवार्ड दिया है. तो ये सांसद रत्न अवार्ड है, ये एक तरीके से प्राइम हमारे जो एमपीज का परफॉर्मेंस है उसको रिकॉग्निशन किया गया, उनका अच्छा काम का उसका आउटस्टैंडिंग परफॉर्मेंस को रिकॉग्नाइज किया गया है. तो मैं सारा एमपीज को बधाई देता हूं, अभिनंदन करता हूं कि अवार्ड. ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣ ತನಿಖೆ ಆರಂಭಿಸಿದ ಎಸ್ಐಟಿ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಮೃತದೇಹಗಳನ್ನು ಹೂತುಹಾಕಲಾಗಿದೆ ಎಂಬ ಕುರಿತು ದಾಖಲಾದ ಪ್ರಕರಣದ ಸಂಖ್ಯೆ 39 ಡಿವಿಷನ್ 2025 ಸಾಕ್ಷಿ ದೂರುದಾರ ಮಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡದ ಎಸ್ಐಟಿ ಅಧಿಕಾರಿಗಳ ಮುಂದೆ ಶನಿವಾರ ಹಾಜರಾದರು. ಇಬ್ಬರು ವಕೀಲರೊಂದಿಗೆ ಬಂದ ಸಾಕ್ಷಿ ದೂರುದಾರ ವ್ಯಕ್ತಿ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಬಂಗಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳನ್ನು ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಭೇಟಿಯಾದರು. ಸುಮಾರು 8 ಗಂಟೆಗಳ ಕಾಲ ಪ್ರವಾಸಿ ಮಂದಿರದಲ್ಲೇ ಇದ್ದು ಹೇಳಿಕೆ ನೀಡಿದರು. ಎಸ್ಐಟಿಯಲ್ಲಿರುವ ಪೊಲೀಸ್ ನೇಮಕಾತಿ ವಿಭಾಗದ ಡಿಐಜಿಎಂಎನ್ ಅನುಚೇತ್ ಮತ್ತು ಆಂತರಿಕ ಭದ್ರತಾ ವಿಭಾಗದ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಪೊಲೀಸರ ತಂಡವು ಸಾಕ್ಷಿ ದೂರುದಾರನಿಂದ ಹೇಳಿಕೆ ದಾಖಲಿಸಿಕೊಂಡಿತು. ಹುತಾತ್ಮ ಯೋಧರಿಗೆ ಮುಖ್ಯಮಂತ್ರಿ ಗೌರವ ಸಲ್ಲಿಕೆ. ಬೆಂಗಳೂರಿನಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಮತ್ತು ಗೌರವ ಸಲ್ಲಿಸುವ ಉದ್ದೇಶದಿಂದ ನಿರ್ಮಿಸಲಾಗಿರುವ ಬೃಹತ್ ವೀರಗಲ್ಲನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶನಿವಾರ ಅನಾವರಣ ಮಾಡಿದರು. ಸೈನಿಕ ಮತ್ತು ಪುನರ್ವಸತಿ ಇಲಾಖೆ, ರಾಷ್ಟ್ರೀಯ ಸೈನಿಕ ಸ್ಮಾರಕ ನಿರ್ವಹಣಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ನಿವೃತ್ತ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದರು. ವೀರಗಲ್ಲನ್ನು ರೂಪಿಸಿದ ಶಿಲ್ಪಿ ಅಶೋಕ್ ಗುಡಿಗಾರ್ ಅವರನ್ನು ಸನ್ಮಾನಿಸಿದರು.